I'm going to take the subject commercial arithmetic to third sem students. In that unit 2, simple interest, installment buying and compound interest. After completing this chapter, you will see first unit, log, antilogs and its uses. In this class, we will see what is simple interest and its formulas and its problems on simple interest. Before going to simple interest, we have to know what is an interest. Interest is the payment made by the borrower to the lender for use of some money borrowed. That is, interest ಅಂದ್ರೆ ಒಂದು ಅಮೌಂಟ್ ಅದನ್ನ ಒಬ್ಬ ಬಾರೋವರ್ ಲೆಂಡರ್ಗೆ ಕೊಡೋದು. ಯಾಕೆ ಕೊಡ್ತಾನೆ ಅಂದ್ರೆ ಫಾರ್ ಎಕ್ಸಾಂಪಲ್, if we give some loan to someone or if we lend some money to someone, we will expect some extra amount in return. ಯಾಕಂದ್ರೆ ನಾವು ಕೊಟ್ಟಿರುವಂತ ಮನಿನ ಆ ಪರ್ಸನ್ ಡಿಫ್ರೆಂಟ್ ಪರ್ಪಸ್ ಗೆ ಯೂಸ್ ಮಾಡ್ತಾನೆ. ಆ ಡಿಫ್ರೆಂಟ್ ಪರ್ಪಸ್ ಯೂಸ್ ಮಾಡಿ ಸಮ್ ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಾನೆ. ಸೊ ಆ ಪ್ರಾಫಿಟ್ ಅನ್ನ ಅರ್ನ್ ಮಾಡೋದ್ರಿಂದ ನಾವು ಅವನ ಹತ್ರ ಕೊಟ್ಟಿರೋ ಅಮೌಂಟ್ ಗಿಂತ ಜಾಸ್ತಿ ಅಮೌಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸರ್ಟನ್ ಪೀರಿಯಡ್ ಆದ್ಮೇಲೆ ಆ ಪರ್ಸನ್ ನಮಗೆ ಸೇಮ್ ಅಮೌಂಟ್ ಕೊಡಲ್ಲ, ಸಮ್ ಎಕ್ಸ್ಟ್ರಾ ಅಮೌಂಟ್ ಅನ್ನ ಕೊಡ್ತಾರೆ. ಆ ಎಕ್ಸ್ಟ್ರಾ ಅಮೌಂಟ್ ಅನ್ನ ಇಂಟ್ರೆಸ್ಟ್ ಅಂತ ಕರೀತೀವಿ. ಆರ್ ಇಫ್ ಯು ಬಾರೋ ಸಮ್ ಮನಿ ಫ್ರಮ್ ಸಮ್ವನ್, he will expect some money in return, some extra money in return. ಅವನು ಎಷ್ಟು ಅಮೌಂಟ್ ನನಗೆ ಕೊಟ್ಟಿರ್ತಾನೋ ಅಷ್ಟೇ ಅಮೌಂಟ್ ಅನ್ನ, ಆಕ್ಚುಯಲ್ ಅಮೌಂಟ್ ಅನ್ನ ಅವನು ಎಕ್ಸ್ಪೆಕ್ಟ್ ಮಾಡಲ್ಲ, ಎಕ್ಸ್ಟ್ರಾ ಅಮೌಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಿರ್ತಾನೆ. ಯಾಕಂದ್ರೆ ನಾನು ಆ ಮನಿಯನ್ನ ಸರ್ಟನ್ ಪೀರಿಯಡ್ಗೆ ಯೂಸ್ ಮಾಡಿಕೊಂಡು ಪ್ರಾಫಿಟ್ ಮಾಡಿರ್ತೀನಿ. ಅದರಿಂದ ನಾನು ಆಕ್ಚುಯಲ್ ಅಮೌಂಟ್ ರಿಟರ್ನ್ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಅನ್ನ ರಿಟರ್ನ್ ಮಾಡ್ತೀನಿ. ಬಟ್ ಎಕ್ಸ್ಟ್ರಾ ಅಮೌಂಟ್ ಈಸ್ ನಾನ್ ಆಸ್ ಅನ್ ಇಂಟ್ರೆಸ್ಟ್. ಈಗ ಒಂದು ಬ್ಯಾಂಕ್ ಎಕ್ಸಾಂಪಲ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಬ್ಯಾಂಕಿಗೆ ಒಬ್ಬ ಪರ್ಸನ್ ರುಪೀಸ್ 100 rupees ಡೆಪಾಸಿಟ್ ಮಾಡಿದ ಅಂದ್ರೆ, ಇಫ್ a person deposited rupees 100 to the bank will use that deposited money in different purposes. ಅದು ಬೇರೆ ಪರ್ಸನ್ಗೆ ಲೋನ್ ಕೊಡಕ್ಕಿರ್ಬೋದು, ಅಥವಾ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕಿರ್ಬೋದು, ಬೇರೆ ಬೇರೆ ಪರ್ಪಸ್ಗೆ ಬ್ಯಾಂಕ್ ಯೂಸ್ ಮಾಡುತ್ತೆ. ಆ ಬ್ಯಾಂಕ್ ಇದ್ರಲ್ಲಿ ಯೂಸ್ ಮಾಡಿ ಪ್ರಾಫಿಟ್ ಅರ್ನ್ ಮಾಡುತ್ತೆ. ಸೊ ಆಫ್ಟರ್ ಸಮ್ ಇಯರ್ಸ್ ಆದ್ಮೇಲೆ, ಸರ್ಟನ್ ಪೀರಿಯಡ್ ಆದ್ಮೇಲೆ, ಆ ಬ್ಯಾಂಕ್ rupees 108 rupees ಅನ್ನ ರಿಟರ್ನ್ ಆಗಿ ಕೊಡುತ್ತೆ. ದಟ್ ಈಸ್ ಆಕ್ಚುಯಲ್ ಅಮೌಂಟ್ ಗಿಂತ 8 rupees ಜಾಸ್ತಿ ಕೊಡುತ್ತೆ. ದಟ್ 8 rupees is known as an interest. Then borrower. Who is the borrower? Borrower is the person who borrows money for certain period at a certain rate. Borrower ಅಂದ್ರೆ ಯಾವ ಪರ್ಸನ್ ಅವನ ರಿಕ್ವೈರ್ಮೆಂಟ್ ಗೋಸ್ಕರ, ಅವನ ಒಂದು ಡಿಫ್ರೆಂಟ್ ಪರ್ಪಸ್ ಗೆ ಆ ಮನಿಯನ್ನು ಯೂಸ್ ಮಾಡೋಕ್ಕೋಸ್ಕರ ಒಬ್ಬ ಲೆಂಡರ್ ಇಂದ ಮನಿ ತಗೊಂಡಿರ್ತಾನಲ್ಲ, ಆ ಪರ್ಸನ್ ಅನ್ನ ಬಾರೋವರ್ ಅಂತ ಕರಿತೀವಿ. ದೆನ್ ಲೆಂಡರ್ ಇಸ್ ದ ಪರ್ಸನ್ ಹೂ ಲೆಂಡ್ಸ್ ಮನಿ ಟು ದ ಬಾರೋವರ್ ಫಾರ್ ಸರ್ಟನ್ ಪೀರಿಯಡ್ ಫಾರ್ ಅಟ್ ಎ ಸರ್ಟನ್ ರೇಟ್. ಲೆಂಡರ್ ಅಂದ್ರೆ who gives money or who gives loan to the borrower is known as a lender. Then we will see what is simple interest. I hope you all understood what is an interest. Interest is an amount earned or paid, either lending money or borrowing money respectively. Interest ಅಂದ್ರೆ ಒಂದು ಎಕ್ಸ್ಟ್ರಾ ಅಮೌಂಟ್, ಆಕ್ಚುಯಲ್ ಅಮೌಂಟ್ ಗಿಂತ ಎಕ್ಸ್ಟ್ರಾ ಅಮೌಂಟ್ earned or paid, either ಲೆಂಡಿಂಗ್ ಮನಿ ಆರ್ ಬಾರೋವಿಂಗ್ ಮನಿ. ಲೋನ್ ಕೊಡೋದ್ರ ಮೂಲಕ ಅಥವಾ ಒಂದು ಮನಿನ ಬಾರೋ ಮಾಡೋದ್ರ ಮೂಲಕ ನಾವು ಏನೊಂದು ಎಕ್ಸ್ಟ್ರಾ ಅಮೌಂಟ್ ಅನ್ನ ಅರ್ನ್ ಮಾಡಿರ್ತೀವಲ್ಲ, ಅದನ್ನ ಇಂಟ್ರೆಸ್ಟ್ ಅಂತ ಕರಿತೀವಿ. ದೆನ್ ವಿ ವಿಲ್ ಸಿ ವಾಟ್ ಈಸ್ ಸಿಂಪಲ್ ಇಂಟ್ರೆಸ್ಟ್. Simple interest is, before going to simple interest, we have to know that interest is calculated in two types. One is simple interest, one is on the basis of simple interest, another one is on the basis of compound interest. Interest ಅನ್ನ ನಾವು ಎರಡು
compound interest calculation. First we will see simple interest. Simple interest is the interest calculated on some borrowed for certain period at a certain rate. Simple interest ಅಂದ್ರೆ ಆಕ್ಚುವಲ್ ಅಮೌಂಟ್ ಅನ್ನ ಒಬ್ಬ ಲೆಂಡರು ಬಾರೋವರ್ಗೆ ಕೊಟ್ಟಿರ್ತಾನಲ್ಲ, ಅದು ಒಬ್ಬ ಲೆಂಡರ್ ಬಾರೋವರ್ಗೆ ಕೊಟ್ಟಿರ್ತಾನೆ. ಏನು ಒಂದು ಆಕ್ಚುವಲ್ ಅಮೌಂಟ್ ಅನ್ನ ಕೊಟ್ಟಿರ್ತಾನೆ. ಎಷ್ಟು ದಿನದವರೆಗೆ? ಒಂದು ಸರ್ಟನ್ ಪೀರಿಯಡ್ ವರೆಗೆ ಅಟ್ ಸರ್ಟನ್ ರೇಟ್. ಅದಕ್ಕೆ ಒಂದಷ್ಟು ಇಂಟ್ರೆಸ್ಟ್ ನ ಆಡ್ ಮಾಡಿ ಅವನು ಬಾರೋವರು ಲೆಂಡರ್ಗೆ ರಿಟರ್ನ್ ಮಾಡಬೇಕಾಗುತ್ತೆ. ಅಷ್ಟು ಪ್ರೊಸೆಸ್ ಅನ್ನ ನಾವು ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಈ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ 3 ಮೇನ್ ಟರ್ಮ್ಸ್ ಬರುತ್ತೆ. ಒಂದು ಪ್ರಿನ್ಸಿಪಲ್ ಅಮೌಂಟ್, that is denoted as capital P, and then number of years or time, that is denoted as N or T. Number of years N ಅಥವಾ T capital letter T li denote ಮಾಡ್ತೀವಿ. Then rate of interest, that is denoted as capital R. First principal amount. Simple interest ಅಲ್ಲಿ 3 ಮೇನ್ ಅದರ್ ಟರ್ಮ್ಸ್ ಬರುತ್ತೆ. ಒಂದು ಪ್ರಿನ್ಸಿಪಲ್ ಅಮೌಂಟ್, ಸೆಕೆಂಡ್ ಒನ್ ನಂಬರ್ ಆಫ್ ಇಯರ್ಸ್ ಆರ್ ಟೈಮ್, ರೇಟ್ ಆಫ್ ಇಂಟ್ರೆಸ್ಟ್. ಫಸ್ಟ್ ಪ್ರಿನ್ಸಿಪಲ್ ಅಮೌಂಟ್. ಪ್ರಿನ್ಸಿಪಲ್ ಅಮೌಂಟ್ ಇಸ್ ದ actual amount paid by the lender to the borrower. Excuse me. ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಇದೊಂದು ಒಬ್ಬ ಲೆಂಡರ್ ಬಾರೋವರ್ಗೆ ಲೋನ್ ರೂಪದಲ್ಲಿ ಕೊಟ್ಟಿರ್ತಾನಲ್ಲ ಮನಿ, ಆ ಆಕ್ಚುಯಲ್ ಅಮೌಂಟ್ ಏನ್ ಕೊಟ್ಟಿರ್ತಾನೋ ಅದನ್ನ ಪ್ರಿನ್ಸಿಪಲ್ ಅಮೌಂಟ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಅಮೌಂಟ್ is an actual amount borrowed by the borrower, paid by the lender. Principal amount is the actual amount paid by the lender to the borrower. Then number of years of time, that is number of years of time is the period at which the borrower has to return that money. ಅಂದ್ರೆ ಒಬ್ಬ ಬಾರೋವರ್ ಎಷ್ಟು ದಿನದವರೆಗೆ ಆ ಮನಿಯನ್ನ ಯೂಸ್ ಮಾಡ್ಕೊಬಹುದು ಅನ್ನೋದನ್ನ ನಂಬರ್ ಆಫ್ ಇಯರ್ಸ್ ಅಥವಾ ಟೈಮ್ ಡಿನೋಟ್ ಮಾಡುತ್ತೆ, ಪ್ರೆಸೆಂಟ್ ಮಾಡುತ್ತೆ. ದಟ್ ಈಸ್ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಲೆಂಡರ್ ಬಾರೋವರಿಗೆ ₹100 ಅನ್ನ ಕೊಟ್ಟಿರ್ತಾನೆ. ದಿಸ್ 100 rupees is known as principal amount, that is actual amount paid by the lender to the borrower. This 100 rupees is known as principal amount. Then ಎಷ್ಟು ದಿನದವರೆಗೆ ಆ ಬಾರೋವರ್ ಆ ಮನಿಯನ್ನ ಯೂಸ್ ಮಾಡ್ಕೊಬಹುದು, that is known as number of years or time, that is the period the money has been used or has to be returned. ಆ ಬಾರೋವರು ಆ ಮನಿಯನ್ನ ಎಷ್ಟು ದಿನದವರೆಗೆ ಯೂಸ್ ಮಾಡ್ಕೊಬಹುದು ಅನ್ನೋದನ್ನ ನಂಬರ್ ಆಫ್ ಇಯರ್ಸ್ ಅಥವಾ ಟೈಮ್ ಅಂತ ಕರಿತೀವಿ. Then rate of interest. Rate of interest is a rate at which the money has been borrowed. The rate of interest is the rate at which the money has to be borrowed. ಅಂದ್ರೆ for example, ಒಬ್ಬ ಲೆಂಡರ್ ಬಾರೋವರ್ಗೆ 100 rupees ಕೊಟ್ಟಿದ್ದಾನೆ ಅಂದ್ರೆ ಫಾರ್ ಎಕ್ಸಾಂಪಲ್ 3 years ವರೆಗೆ ಒಬ್ಬ ಲೆಂಡರ್ ಬಾರೋವರಿಗೆ
for every 100 rupees 6% per annum andre for every 100 rupees the person has to pay 6 rupees 6 rupees anna avanu after some years 6% anna 6 rupees anna avanu borrower lender ಗೆ ರಿಟರ್ನ್ ಮಾಡಬೇಕು 6% per annum andre for every 100 years 100 days for every 100 rupees ಗೆ the person has to pay rupees 6 rupees borrow ಮಾಡಬೇಕು lender that is 6 rupees is an interest so total 6 rupees anna avanu borrower 3 years ಆದ್ಮೇಲೆ ಒಬ್ಬ ಪರ್ಸನ್ ಲೆಂಡರ್ ಗೆ ರಿಟರ್ನ್ ಮಾಡಬೇಕು this whole process is known as simple interest. For example, ಒಬ್ಬ ಲೆಂಡರ್ ಒಬ್ಬ ಬಾರೋವರ್ಗೆ rupees 100 rupees ಅನ್ನ ಕೊಟ್ಟಿರ್ತಾನೆ. The borrower borrowed rupees 100 rupees from the lender. ಈ 100 rupees ಅನ್ನ ಅವನು ಎಷ್ಟು ದಿನ ತಾಯಿ ಕೊಟ್ಟಿರ್ತಾನೆ? That is for 3 years. ಅವಾಗಲೇ ಹೇಳಿದ್ರೆ 3 years. For example 5 years ಅಂತ ತಗೋ. This 100 rupees actual amount paid by the lender to the borrower is known as principal amount. This is 100 rupees is principal amount. Then for 5 years ಗೆ ಆ ಮನಿನ ಯೂಸ್ ಮಾಡಿಕೊಂಡು borrower ಅವನಿಗೆ ಆ ಅಮೌಂಟ್ ಅನ್ನ ರಿಟರ್ನ್ ಮಾಡಬೇಕು. This 5 years is known as number of years. This is known as principal amount. Then borrower 5 years ಅದನ್ನ 5 years ಯೂಸ್ ಮಾಡಿಕೊಂಡು then he will pay rupees 108 rupees ಅನ್ನ ಅವನು ರಿಟರ್ನ್ ಮಾಡ್ತಾನೆ ಯಾರಿಗೆ? ಲೆಂಡರ್ಗೆ. ಇದರಲ್ಲಿ this 100 rupees is principal amount ಅಂದ್ರೆ actual amount ಅವನು ಪೇ ಮಾಡಿರೋದು. then ಈ 8 rupees ಇದೆಯಲ್ಲ ಅದು simple interest, that is an interest. ಈ 8 rupees ಹೇಗೆ ಬಂತು ಅಂದ್ರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 8% ಇದೆ. 8% ಇದೆ. This rate of interest is always presented as for every 100 rupees. 8 ಅಂದ್ರೆ 8 divided by 100. For every 100 rupees 100 ಗೆ 8 ಅಂದ್ರೆ rupees 8 rupees ಅನ್ನ ಅವನು ವಾಪಸ್ ಬಾರೋವರು ಲೆಂಡರ್ ಗೆ ಎಕ್ಸ್ಟ್ರಾ ಅಮೌಂಟ್ ಅದರಲ್ಲಿ ವಾಪಸ್ ಕೊಡಬೇಕು. ಬಟ್ for every 100 rupees the borrower has to pay rupees 8 rupees to the lender. This 8 rupees is known as an interest, that is 8% is rate of interest. Then we will see formulas of simple interest. The basic formula is simple interest is equal to PNR divided by 100. That is where SI is equal to simple interest. SI is equal to simple interest. Then P is equal to principal amount. Then N is equal to number of years. Then R is equal to rate of interest. I already told that rate of interest is presented as for every 100 rupees. For every 100 rupees ಅಂದ್ರೆ money paid per 100 for years ಅಂತ ಅಂದ್ರೆ for every 8% ಅಂದ್ರೆ 8 per 100 ಈ ರೀತಿಲಿ ಪ್ರೆಸೆಂಟ್ ಮಾಡ್ತೀವಿ. ಸೊ divided by 100. Then using this formula, basic
ಫಾರ್ಮುಲಾ. ಇದು ಸಿಂಪಲ್ ಇಂಟ್ರೆಸ್ಟ್ ಬೇಸಿಕ್ ಫಾರ್ಮುಲಾ. ಈ ಫಾರ್ಮುಲಾ ಇಟ್ಕೊಂಡು ಬೇರೆ ಬೇರೆ ಫಾರ್ಮುಲಾನ ಫಾರ್ಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಗೊತ್ತಿದೆ, ನಂಬರ್ ಆಫ್ ಇಯರ್ಸ್ ಗೊತ್ತಿದೆ, ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿದೆ, ಬಟ್ ವಿ ಡೋಂಟ್ ನೋ ಪ್ರಿನ್ಸಿಪಲ್ ಅಮೌಂಟ್, ದ ಆಕ್ಚುಯಲ್ ಅಮೌಂಟ್ ಎಷ್ಟು ಪೇ ಮಾಡಿದಾಗ ಗೊತ್ತಿಲ್ಲ. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಬೇಸಿಕ್ ಫಾರ್ಮುಲಾ. ಸಿಂಪಲ್ ಇಂಟ್ರೆಸ್ಟ್ is equal to PNR divided by 100. SI is here divided by 1 ಅಂತ assume ಮಾಡ್ಕೊಂತೀವಿ. That is cross multiplication ಆಗಿ PNR is equal to SI into 100. ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಫಾರ್ಮುಲಾ ಬೇಕಾಗಿದೆ. ಸೊ this P will remain here, then SI divided by NR into 100. That means here NR multiplied ಆಗಿದೆ. ಸೊ ಇದು ಕ್ರಾಸ್ ಮಲ್ಟಿಪ್ಲೈ ಆದ್ಮೇಲೆ ಡಿವಿಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ P is equal to SI divided by NR into 100. This is the formula for principal amount. Then principal amount formula, P is equal to SI divided by NR into 100. ಇದೇ ತರ next we know simple interest, principal amount and rate of interest, but we don't know number of years. Then we have to form the formula for number of years. ಮತ್ತೆ same, simple interest is equal to PNR divided by 100. Cross multiplication, PNR is equal to simple interest into 100. We have to calculate number of years. So N is equal to simple interest divided by PR into 100. This is the formula for number of years. N is equal to SI divided by PR into 100. Then same next to we know simple interest, principal amount, number of years, but we don't know rate of interest. Then same SI is equal to PNR divided by 100. Cross multiplication, PNR is equal to SI into 100. We have to calculate rate of interest. So R is equal to SI divided by PN into 100. This is the formula for rate of interest. Then principal amount, number of years, rate of interest ಬಿಟ್ಟು ಇನ್ನೊಂದು ಟರ್ಮ್ ಬರುತ್ತೆ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ. that is an amount, that is the total amount, means the total amount paid by the borrower, returned by the borrower to the lender. at last ಅಲ್ಲಿ after some years ಆದ್ಮೇಲೆ ಒಬ್ಬ borrower ಲೆಂಡರಿಗೆ ರಿಟರ್ನ್ ಮಾಡೋ ಅಮೌಂಟ್ ಅನ್ನು ನಾವು ಅಮೌಂಟ್ ಅಂತ ಕರಿತೀವಿ. that is amount is denoted as A. that is amount is the principal amount together with interest. that is amount formula ಏನಂದ್ರೆ principal amount, that is P plus simple interest, that is interest or simple interest. Principal, that is total amount borrower lender ಗೆ ಪೇ ಮಾಡೋದನ್ನ ನಾವು ಅಮೌಂಟ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಬಹುದು, P plus SI means PNR divided by 100. So PNR, P plus PNR divided by 100. or ಇನ್ನೂ ಒಂದು ಫಾರ್ಮುಲಾ ಯೂಸ್ ಮಾಡಬಹುದು, P into 1 plus PNR 1 plus NR divided by 100. ಈ ಮೂರು ಫಾರ್ಮುಲಾ ಯೂಸ್ ಮಾಡಿಕೊಂಡು ಅಮೌಂಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಅಥವಾ ಈಗ
ಪ್ರಿನ್ಸಿಪಲ್ ಅಮೌಂಟ್. ಅಟ್ ಸೇಮ್ ಟೈಮ್ ಹಾಗೆ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿರಲ್ಲ, ಬಟ್ ಟೋಟಲ್ ಅಮೌಂಟ್ ಕೊಟ್ಟು ಸಿಂಪಲ್ ಇಂಟ್ರೆಸ್ಟ್ ಕೂಡ ಕೊಟ್ಟಿರ್ತಾರೆ. ದೆನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ using this basic formula that P principal amount is equal to A minus simple interest. Simple total amount ಕೊಟ್ಟು ಪ್ರಿನ್ಸಿಪಲ್ ಅಮೌಂಟ್ ಕೊಡಲಿಲ್ಲ ಅಂದ್ರೆ ಬಟ್ ಸಿಂಪಲ್ ಇಂಟ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ then we can use this formula. These are all whole meaning and basic things about simple interest. In next class we will see problems on simple interest.